ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮಹಾರಾಷ್ಟ್ರದಲ್ಲಿ ಒಂದರ ಹಿಂದೆ ಒಂದರಂತೆ ಸ್ಫೋಟಕ ವಿಚಾರಗಳು. ಇನ್ನೇನು ನಾಗ್ಪುರಕ್ಕೆ ಹತ್ತಿದಂಥ ಬೆಂಕಿ ನಂದಿ ಆರಿ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿಯೇ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಇನ್ನೊಂದು ಬೆಂಕಿ ಹೊತ್ತಿಕೊಂಡಿದೆ. ಈ ಬಾರಿ ಅದು ಉದ್ಧವ್ ಠಾಕ್ರೆ, ಆದಿತ್ಯ ಠಾಕ್ರೆ ಬುಡದಲ್ಲಿ ಬಂದು ಕೂತಿದೆ. ಮುಗದೇ ಹೋಯ್ತು ಪ್ರಕರಣ ಅಂತ ಇವರು ನಿಟ್ಟುಸಿರು ಬಿಡ್ತಾ ಇದ್ರು, ತಂದೆ ಮಗ. ಮತ್ತೆ ಅದು ಯಾವತ್ತೂ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೇ ಪುರಾವೆ ನಮ್ಮ ಕಣ್ಣೆದುರಿಗಿರುವಂಥದ್ದು. ವಿಷಯ ಏನು? ವಿಷಯ ನಿಮಗೆ ನೆನಪಿದೆ, ಎರಡು ಭಯಾನಕವಾದಂಥ ಅತ್ಯಂತ ನಿಗೂಢವಾದಂಥ ಸಾವುಗಳು ಸಂಭವಿಸಿದವು ಕೋವಿಡ್ ಸಂದರ್ಭದಲ್ಲಿ. ಜೂನ್ ತಿಂಗಳು 2020ರಲ್ಲಿ. ಒಂದು ಜೂನ್ 8, 2020ಕ್ಕೆ ದಿಶಾ ಸಾಲಿಯಾನ್ ಅವಳ ಸಾವು. ದಿಶಾ ಸಾಲಿಯಾನ್ ಯಾರು? ದಿಶಾ ಸಾಲಿಯಾನ್ ಸುಶಾಂತ್ ಸಿಂಗ್ ರಾಜ್ಪೂತನ ಮ್ಯಾನೇಜರ್ ಆಗಿದ್ದಂಥ ಯುವತಿ. ಈಕೆ ಗ್ಯಾಲಕ್ಸಿ ರಿಜೆಂಟ್ ಅನ್ನುವಂಥ ಅಪಾರ್ಟ್ಮೆಂಟಿನ 14ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ತಾಳೆ. ಮಲಾಡ್ನಲ್ಲಿ, ಮುಂಬೈನ ಮಲಾಡ್ನಲ್ಲಿದ್ದಂಥ ಅಪಾರ್ಟ್ಮೆಂಟ್. ಇದು ನಡೆದದ್ದು ಜೂನ್ 8, 2020, ಅಂದರೆ ಸರಿಸುಮಾರು 4 ವರ್ಷ 10 ತಿಂಗಳ ಹಿಂದೆ. ಇದಾಗಿ 6 ದಿನಕ್ಕೆ, ಅಂದರೆ ಜೂನ್ 14, 2020ಕ್ಕೆ ಬಾಂದ್ರಾದಲ್ಲಿರುವಂಥ ನಿವಾಸದಲ್ಲಿ, ಬಾಂದ್ರಾದಲ್ಲಿದ್ದಂಥದ್ದು, ಅಲ್ಲಿ ಅತ್ಯಂತ ಸಂದೇಹಾಸ್ಪದವಾಗಿ ಸುಶಾಂತ್ ಸಿಂಗ್ ರಾಜ್ಪೂತನ ಸಾವಾಗತ್ತೆ. ವಿಚಿತ್ರ ಏನಪ್ಪ ಅಂದರೆ, ಎರಡನ್ನೂ ಆತ್ಮಹತ್ಯೆ ಅಂತ ಪರಿಗಣಿಸಲಾಗತ್ತೆ. ಪ್ರಾರಂಭದಲ್ಲಿಯೇ ತನಿಖೆ ಮಾಡುವುದಕ್ಕಿಂತ ಮುಂಚೆಯೇ ಇದಕ್ಕೆ ಆತ್ಮಹತ್ಯೆ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಿಲ್ ಮಾಡಲಾಗತ್ತೆ. ಸರ್ಕಾರ ಯಾರ್ದು ಅಂತ ನಿಮ್ಗೆ ಹೇಳಬೇಕಾಗಿಲ್ಲ. ಉದ್ಧವ್ ಠಾಕ್ರೆಯ ಸರ್ಕಾರ, ಮಹಾವಿಕಾಸ್ ಅಘಾಡಿ ಸರ್ಕಾರ. ಕೋವಿಡ್ ಸಂದರ್ಭದಲ್ಲಿಯೂ ಒಂದೇ ಒಂದು ದಿವಸ ಜನರ ಮಧ್ಯೆ ಹೋಗಿ ಜನರ ಸಂಕಷ್ಟವನ್ನು ಈ ಉದ್ಧವ್ ಠಾಕ್ರೆ ಯಾರ ಬಳಿ ಕೇಳಲಿಲ್ಲ. ಒಂದು ಕಡೆ ನವಾಬ್ ಮಲಿಕ್ನ ಆಟಾಟೋಪ ನಡೀತಾ ಇತ್ತು, ಮತ್ತೊಂದು ಕಡೆ ಶರದ್ ಪವಾರ್ ಆಟಾಟೋಪ ನಡೀತಾ ಇತ್ತು. ಸ್ವತಃ ಅಲ್ಲಿಯ ಗೃಹ ಸಚಿವ ಅನಿಲ್ ದೇಶ್ಮುಖ್ ಎಲ್ಲ ರೆಸ್ಟೋರೆಂಟ್ಗಳಿಂದ ದುಡ್ಡು ವಸೂಲಿ ಮಾಡುವಂಥ ಹಫ್ತಾ ವಸೂಲಿಗೆ ಇಳಿದಿದ್ರು. ಅಂಥ ಕೆಟ್ಟ ಸನ್ನಿವೇಶದಲ್ಲಿ ನಡೆದಂಥ 2 ಸಾವುಗಳು. ಮುಂದೆ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ವರ್ಷಗಟ್ಟಲೆ ಗಲಾಟೆ ಆಗುತ್ತೆ. ಯಾವುದೂ ಕೂಡ ಕೈಗೂಡೋದಿಲ್ಲ. ಏಕೆಂದರೆ ಪ್ರಾರಂಭಿಕ ಹಂತದಲ್ಲಿಯೇ ಸಾಕ್ಷ್ಯವನ್ನು ನಾಶ ಮಾಡಿದ ಮೇಲೆ ಜೊತೆಗೆ ಆಳುವ ಸರ್ಕಾರವೇ ಇದನ್ನು ನಾಶ ಮಾಡಬೇಕು ಅಂತ ನೋಡಿ. ಪೊಲೀಸರ ಕೆಲಸ ಯಾವುದೇ ಒಂದು ಇಂಥ ಕೃತ್ಯ ಆದ ಸಂದರ್ಭದಲ್ಲಿ ಅದರ ಸಾಕ್ಷ್ಯಾಧಾರವನ್ನು ಸಂರಕ್ಷಿಸಿ ಇಡುವಂಥ ಕೆಲಸ ಮತ್ತು ಅದನ್ನು ತನಿಖೆ ಮಾಡುವಂಥ ಜವಾಬ್ದಾರಿ. ಆದರೆ ಆಳುವ ಸರ್ಕಾರದ ಉದ್ಧವ್ ಠಾಕ್ರೆ ತಾನೇ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವಂಥ ತನ್ನ ಅಧಿಕಾರಿಗಳಿಗೆ ಹೇಳಿದರೆ ಪ್ರಕರಣ ಹಳಿ ತಪ್ಪದೆ ಇನ್ನೇನಾಗತ್ತೆ? ಆದರೆ ಸತ್ಯವನ್ನು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ ಅಂತ ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ. ಹಾಗಾದರೆ ಏನದು? ಈ ದಿಶಾ ಸಾಲಿಯಾನ್ ಸಾವಾದ ಸಂದರ್ಭದಲ್ಲಿ ಆಕೆಯ ತಂದೆ ಸತೀಶ್ ಸಾಲಿಯಾನ್ ಒಂದು ಮಾತು ಹೇಳಿದರು, ದಯವಿಟ್ಟು ನಮ್ಮ ಕುಟುಂಬದ ಮರ್ಯಾದೆಯನ್ನು ಬೀದಿಗೆ ಎಳಿಬೇಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಟಿ ವಿಯಲ್ಲಿ ತೋರಿಸಿ ನಮಗೆ ಅವಮಾನ ಮಾಡಬೇಡಿ, ಸಾವಾಗೋದಾಗಿ ಹೋಗಿದೆ, ಆತ್ಮಹತ್ಯೆ ಇದು ಅಂತ ಅವತ್ತಿನ ದಿವಸ ಹೇಳಿದರು. ಈಗ ನಿನ್ನೆ ಅವರು ಬಾಂಬೆ ಹೈಕೋರ್ಟ್ಗೆ ಅಪೀಲ್ ಹಾಕಿದ್ದಾರೆ. ಹಾಕಿ ನನ್ನ ಮಗಳ ಮೇಲೆ ಅತ್ಯಾಚಾರ ಮಾಡಲಾಗಿದೆ, ಆದಿತ್ಯ ಠಾಕ್ರೆ, ಉದ್ಧವ್ ಠಾಕ್ರೆಯ ಪುತ್ರ ಆದಿತ್ಯ ಠಾಕ್ರೆ ಮತ್ತು ಆತನ ಸ್ನೇಹಿತರು ಸೇರಿ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಿದ್ದಾರೆ, ಇದರ ಕುರಿತಾಗಿ CBI ತನಿಖೆಗೆ ನಿರ್ದೇಶನವನ್ನು ಮಾಡಿ ಅಂತ ಬಾಂಬೆ ಹೈಕೋರ್ಟ್ನಲ್ಲಿ ಕೇಸನ್ನು ದಾಖಲು ಮಾಡಿದ್ದಾರೆ. ಈಗ ಹೇಳಿ ನೀವು, ಇಂಥ ಪಿಟಿಷನ್ ಹಾಕಿದ ಸಂದರ್ಭದಲ್ಲಿ ಆದಿತ್ಯ ಠಾಕ್ರೆ ಆಗಿರಬಹುದು ಅಥವಾ ಉದ್ಧವ್ ಠಾಕ್ರೆ ಆಗಿರಬಹುದು, ಒಂದು ಕ್ಷಣ ಪತ್ರಗುಟ್ಟು ಹೋಗಿರಲು ಹೇಳಿ. ಹಾಗಾದರೆ ಅವತ್ತು ನಡೆದಂಥ ಘಟನೆ ಏನು? ನಡೆದಂಥ ಘಟನೆ ಸ್ವತಃ ಸುಶಾಂತ್ ಸಿಂಗ್ ರಾಜ್ಪೂತನ ಕುಟುಂಬ ವರ್ಗ, ಆತನ ಸೋದರಿಯರು, ಆತನ ಪಟ್ನಾದಲ್ಲಿ ತಂದೆ ಸ್ಪಷ್ಟವಾಗಿ ಹೇಳ್ತಾರೆ, ಪ್ರತಿ ದಿವಸ ನನ್ನ ಮಗನ ಜೊತೆ ನಾವು ಸಂಪರ್ಕದಲ್ಲಿದ್ವಿ, ಆತನ ಸಾವಾಗಲಿಕ್ಕೆ ಸಾಧ್ಯವೇ ಇಲ್ಲ, ಆತ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಎರಡನೇದ್ದು, ಅದಕ್ಕಿಂತ 1 ವಾರ ಮುಂಚೆ ಆತನ ಮ್ಯಾನೇಜರ್ ಸಾವಾಗಿರುತ್ತಲ್ಲ, 14ನೇ ಅಂತಸ್ತಿನಿಂದ ಒಬ್ಬ ಯುವತಿ ಕೆಳಗಡೆ ಬಿದ್ದರೆ ಆಕೆಯ ಎಲುಬುಗಳು, ಬೋನ್ಗಳು ಪುಡಿ ಪುಡಿಯಾಗಬೇಕು, ಮೈ ಮೇಲೆ ಗಾಯಗಳಿರಬೇಕು, ಯಾವುದೇ ರೀತಿಯ ಕುರುಹುಗಳಿರೋದಿಲ್ಲ, ಮರಣೋತ್ತರ ಪರೀಕ್ಷೆಯಲ್ಲಿ ಆ ರೀತಿಯಾದಂಥ ಡ್ಯಾಮೇಜೇ ಕಾಣೋದಿಲ್ಲ. ಇಂಥದ್ದರಲ್ಲಿ ಈ ಕೇಸಿನ ಕುರಿತಾಗಿ ಸರಿಯಾಗಿ ತನಿಖೆ ಆಗಬೇಕು ಅಂತ ನಿರೀಕ್ಷೆ ಮಾಡಿದಾಗ ಉದ್ಧವ್ ಠಾಕ್ರೆ ಏನು ಮಾಡ್ತಾರೆ ಗೊತ್ತಾ?
ಉದ್ಧವ್ ಠಾಕ್ರೆ ಪಟ್ನಾದಿಂದ ಬಂದಂಥ ಪೊಲೀಸರನ್ನು ಮಹಾರಾಷ್ಟ್ರದಲ್ಲಿ ಕ್ವಾರಂಟೈನ್ಗೆ ಹಾಕ್ತಾರೆ. ಹೆಂಗಿದೆ ಸ್ವಾಮಿ? ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಆತನ ಸಿಬ್ಬಂದಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತನಿಖೆಗೆ ಬರೋರಿಗೆ ಪ್ರೋಟೋಕಾಲ್ ಗೊತ್ತಿರುತ್ತಾ, ಶಿಷ್ಟಾಚಾರ ಗೊತ್ತಿರುತ್ತಾ, ಗೊತ್ತಿರಲ್ವಾ? ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಏನು ಅಂತ ಗೊತ್ತಿರುತ್ತಾ, ಗೊತ್ತಿರಲ್ವಾ? ಬಂದಿರೋ ಉದ್ದೇಶ ಒಂದು ಗಂಭೀರವಾದಂಥ ಸಾವಿನ ಪ್ರಕರಣ, ಅದ್ರ ಕುರಿತಾಗಿ ತನಿಖೆಯಾಗಬೇಕು. ಆ ತನಿಖೆ ಮಾಡೋರನ್ನೇ ನೀವು ಒಂದು 14 ದಿವಸ ಕ್ವಾರಂಟೈನ್ ಅಂತ ಹಾಕಿಬಿಟ್ರೆ ಅಲ್ಲಿವರೆಗೂ ಎಲ್ಲ ಸಾಕ್ಷ್ಯಾಧಾರಗಳು ನಾಶ ಆಗ್ತಾವೋ ಆಗೋದಿಲ್ವೋ ಅದನ್ನು ಹೇಳಬೇಕು. ಒಂದನೇದು. ಎರಡನೇದು, ಇದೇ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ಆಗತ್ತೆ. ಏನು ಆ ಬೆಳವಣಿಗೆ? ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಈತ ಬ್ಯಾರಕ್ನಲ್ಲಿದ್ದಂಥ, ಸೆಲ್ನಲ್ಲಿದ್ದಂಥ ಒಬ್ಬ ಶಂಕಿತನ ಮೇಲೆ, ಆರೋಪಿಯ ಮೇಲೆ ಎನ್ಕೌಂಟರ್ ಮಾಡಿ, ಒಳಗಡೆ ಇದ್ದ, ಹೊರಗಡೆ ಹೋಗಿ ಅಟ್ಟಿಸ್ಕೊಂಡು ಹೋಗಿ ಹೊಡೆಯೋದು ಬೇರೆ, ಒಳಗಡೆ ಇದ್ದಂಥವನ್ನ ಕೊಂದು ಆತನ ಹೆಣವನ್ನೇ ನಾಪತ್ತೆ ಮಾಡಿ ಹಾಕಿಬಿಟ್ಟಿರ್ತಾನೆ. ಅಂಥ ಒಬ್ಬ ಪೊಲೀಸನನ್ನು ಕ್ರೈಮ್ ಬ್ರ್ಯಾಂಚಿಗೆ ವಾಪಸ್ ತಂದು ಪ್ರಮೋಷನ್ ಕೊಟ್ಟು ಆತನಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗುತ್ತೆ ಕ್ರೈಮ್ ಬ್ರ್ಯಾಂಚಿನಲ್ಲಿ. ಆತನ ಹೆಸರು ಸಚಿನ್ ವಾಜೆ. ಯಾರು ಈ ಸಚಿನ್ ವಾಜೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈತ ಮುಂಬೈನ ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶದ 5 ಸ್ಟಾರ್ ಹೋಟೆಲ್ನಲ್ಲಿ ಇದ್ಕೊಂಡು ಮಹಾರಾಷ್ಟ್ರದ ಎಲ್ಲ ಪೊಲೀಸ್ ಆಫೀಸರ್ಗಳ ಟ್ರಾನ್ಸ್ಫರ್ಸ್ ಮಾಡಿಸೋದ್ರಲ್ಲಿ ನಿಸ್ಸೀಮನಾದಂಥ ವ್ಯಕ್ತಿ. ಈತನನ್ನು ಬಂಧಿಸಬೇಕು ಅಂತ ಹೇಳಿದಾಗ ಅಲ್ಲಿಯ ಗೃಹ ಸಚಿವ ಅನಿಲ್ ದೇಶ್ಮುಖ್ನ ಮನೆಯಲ್ಲಿ ವಾಸವಾಗಿದ್ದಂಥ ವ್ಯಕ್ತಿ. ಸ್ವತಃ ಇದನ್ನು ನಾ ಹೇಳೋದಲ್ಲ, ಅವತ್ತಿನ ಪೊಲೀಸ್ ಕಮಿಷನರ್ ಅಂತ ಪರಮ್ವೀರ್ ಸಿಂಗ್ ಅವರು ಈತನ ಬಗ್ಗೆ ದಾಖಲೆಗಳನ್ನು ಕೊಡ್ತಾರೆ. ಆತನಿಗೆ ಈ ಕೇಸಿನ ಎಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡುವ ಜವಾಬ್ದಾರಿ ಕೊಡಲಾಗತ್ತೆ. ಎರಡನೇದು ಇನ್ನೊಂದು ಕೆಲಸ ಮಾಡ್ತಾರೆ ಉದ್ಧವ್ ಠಾಕ್ರೆ. ಏನಪ್ಪ ಅಂತಂದರೆ, ವಿಜಯ್ ಸಿಂಗ್ ಅಂತೇಳಿ ಒಬ್ಬ ಪಾಟ್ನಾದಿಂದ ಒಬ್ಬ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಬರ್ತಾರೆ. ಬಂದು ಇದನ್ನು CBIಗೆ ವಹಿಸಿಕೊಡಿ ಅಂತ ಕೇಳಲಿಕ್ಕೆ, ಕೋರ್ಟಿಗೆ ನಿರ್ದೇಶ ಕೇಳಲಿಕ್ಕೆ ಒಂದು ಪಿಟಿಷನ್ ಹಾಕ್ತಾರೆ. ಹಾಕಿದ ಸಂದರ್ಭದಲ್ಲಿ ಉದ್ಧವ್ ಠಾಕ್ರೆ ಏನು ಮಾಡ್ತಾರೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಯಾವುದೇ ರೀತಿಯ CBI ತನಿಖೆ ಆಗಲಾರದ ಹಾಗೆ ಪ್ರತಿಬಂಧವನ್ನು ಹೇರ್ತಾರೆ. ನೋಡಿ, ಈತ ಸಾಚ ಆಗಿದ್ದರೆ ಯಾವುದೇ ತನಿಖೆ ಆಗಲಿ, ಏನಾಗತ್ತಾಗಲಿ ಅಂತ ಹೇಳ್ಬೋದಿತ್ತು. ಆದರೆ ಈ ಎರಡೂ ಕೇಸ್ಗಳನ್ನು ಮುಚ್ಚಿ ಹಾಕಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಪ್ರೈಮಾ ಫಸಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ. ಏನಂದರೆ, ಯಾವಾಗ ದಿಶಾ ಸಾಲಿಯಾನ್ ಸಾವಾಗತ್ತೆ, ಸಾವಾದ ತಕ್ಷಣ ಯಾವಾಗ ಆದಿತ್ಯ ಠಾಕ್ರೆ ಹೆಸರು ಬರುತ್ತೆ, ಆತ ಏನು ಹೇಳ್ತಾನೆ ಅಂದರೆ, ನಾನೆಲ್ಲಿ ಅಲ್ಲಿ ಹೋಗ್ತೀನಿ, ನಾನು ಈ ಗ್ಯಾಲಾಕ್ಸಿ ರಿಜೆಂಟ್ ಅಪಾರ್ಟ್ಮೆಂಟಿಗೆ ಹೋಗೇ ಇಲ್ಲ, ನಾನು ಇದಕ್ಕೆ ಮಲಾಡ್ಗೆ. ಅವತ್ತು ನನ್ನ ಅಜ್ಜನ ಸಾವಾಗಿತ್ತು. ಅಂದರೆ ತಾಯಿಯ ತಂದೆ ಬಾಳಾ ಠಾಕ್ರೆ, ತಾಯಿಯ ತಂದೆ ಸಾವಾಗಿತ್ತು, ನಾನು ಅಲ್ಲಿ ಹೋಗಿದ್ದೆ, ನಾನು ಇರಲೇ ಇಲ್ಲ. ನೋಡಿ ವಿಚಿತ್ರ ಅಂದರೆ ವಿರೋಧಾಭಾಸ. ನೋಡಿ, ಆತನ ಅಜ್ಜ ಸತ್ತದ್ದು ಈ ಘಟನೆಯಾಗಿ 8 ದಿವಸಗಳ ನಂತರ. ಅಲ್ಲಿಗೆ ಆತ ಸುಳ್ಳು ಹೇಳಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಹೋಯಿತು. ಮೊದಲನೇದಾಗಿ ಆದಿತ್ಯ ಠಾಕ್ರೆ ಈ ರೀತಿ ಹೇಳಿಕೆ ಕೊಡಬೇಕಾದ ಅಗತ್ಯವೇ ಇರಲಿಲ್ಲ. ಒಬ್ಬ ಅಧಿಕಾರಾರೂಢ ಸರ್ಕಾರದಲ್ಲಿ ಒಬ್ಬ ಸಚಿವನಾಗಿದ್ದ ವ್ಯಕ್ತಿ, ಮುಖ್ಯಮಂತ್ರಿಯ ಮಗ, ಅದು ಸುಳ್ಳನ್ನು ಬೇರೆ ಹೇಳಿದ್ದಾನೆ, ಅದು ದಾಖಲಾಗತ್ತೆ ಅಂತ ಗೊತ್ತು. ಅಂದರೆ ಇಡೀ ಇದೆಲ್ಲ ವಿಷಯಗಳನ್ನು ಗಮನಿಸಿದಾಗ ನಮ್ಮ ಗಮನಕ್ಕೆ ಏನು ಬರುತ್ತೆಪ್ಪ ಅಂದರೆ, ಒಂದು, ಸುಶಾಂತ್ ಸಿಂಗ್ ರಾಜ್ಪೂತನ ಆತ್ಮಹತ್ಯೆ ಆಗಿಲ್ಲ, ಈತನ ಕೊಲೆ ಆಗಿದೆ. ಈ ಕೊಲೆಯ ಹಿಂದೆ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ. ಯಾರ್ಯಾರಿದ್ದಾರೆ ಅನ್ನೋದು ತನಿಖೆ ಆದಮೇಲೆ ಗೊತ್ತಾಗಬೇಕು. ಎರಡನೇದು, ದಿಶಾ ಸಾಲಿಯಾನ್ ಒಂದೇ ಒಂದು ವಾರದ ಮುಂಚೆ ಸಾವಾಗತ್ತೆ. ಆಕೆ ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಸತ್ತದ್ದೇ ಆಗಿದ್ರೆ, 14ನೇ ಅಂತಸ್ತಿಂದ ಕೆಳಗಡೆ ಬಿದ್ದು ಸತ್ತಿದ್ರೆ, ಆಕೆಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅದರ ಕುರುಹುಗಳಿರಬೇಕಾಗಿತ್ತು, ಅದು ಯಾವುದೂ ಇರೋದಿಲ್ಲ. ಈಗ ಸತೀಶ್ ಸಾಲಿಯಾನ್ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಅವತ್ತಿನ ಸಂದರ್ಭದಲ್ಲಿ ಇದನ್ನು ಆತ್ಮಹತ್ಯೆ ಅಂತ ಯಾಕಂದೆ ಅಂದರೆ, ನನ್ನ ಮೇಲೆ ಸರ್ಕಾರ ಮತ್ತು ಪೊಲೀಸರ ಒತ್ತಡವಿತ್ತು, ಹೀಗಾಗಿ ನಾನು ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದೆ. ಈಗ ಆತ್ಮಸಾಕ್ಷಿ ತಡೆಯಲಾರದೆ ನನ್ನ ಮಗಳ ಸಾವಿಗೆ, ಅವಳಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಪ್ರಕರಣವನ್ನು ಮತ್ತೆ ಹೊರಗಡೆ ತರ್ತಾ ಇದ್ದೀನಿ ಅಂತ ಹೇಳಿ ಬಾಂಬೆ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಏನಾಗತ್ತೆ ಕಾದ್ ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.